ನಮಸ್ಕಾರ. ಶುರುಗೆ ಆ ವ್ಯಕ್ತಿಗೆ ನಾವಿಲ್ಲದೆ ಇದ್ದರೆ ಇರೋಕ್ಕೆ ಆಗ್ತಾಯಿರಲಿಲ್ಲ. ನಮ್ಮ ಒಂದು ಫೋನ್ ಕಾಲ್ಗೋಸ್ಕರ ಆತ ಅಥವಾ ಆಕೆ ತುಂಬ ಚಡ್ಪಡಿಸ್ತಾಯಿದ್ರು. ಈಗ ಟೈಮ್ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ, ನಾನು ಕಾಲ್ ಮಾಡಿದ್ರೇ ಅವ್ರಿಗೆ ಇರಿಟೇಟ್ ಆಗುತ್ತೆ. ನಾವು ಮೆಸೇಜ್ ಮಾಡಿದ್ರೇ ಅವರು ಎಷ್ಟೊತ್ತೋ ಆದಮೇಲೆ ರಿಪ್ಲೈ ಮಾಡ್ತಾರೆ. ಆ ಕಣ್ಣಲ್ಲಿ ಪ್ರೀತಿ ತೋರಿಸ್ತಿದ್ದ ಕಣ್ಣಲ್ಲಿ ಇವತ್ತು ನನ್ನನ್ನು ನೋಡಿದ್ರೆ ಒಂಥರ ನಿರ್ಲಕ್ಷ್ಯ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ನಮ್ಮ ಶುರುವಿದ್ದ ಪ್ರೀತಿ ಇಷ್ಟರ ಮಟ್ಟಿಗೆ ಬದಲಾಗೋಯ್ತು? ನಾನು ಒಂದಾನೊಂದು ಕಾಲದಲ್ಲಿ ನನ್ನ ಸರ್ವಸ್ವವು ಈ ವ್ಯಕ್ತಿ ಅಂದ್ಕೊಂಡಿದ್ದ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಬದಲಾಗ್ಬಿಟ್ರು? ನಾನೇನಾದರೂ ಬದಲಾಗ್ಬಿಟ್ನಾ? ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಅಂತ ಎಷ್ಟೋ ಸತಿ ನೀವು ಆಲೋಚಿಸ್ತಿರ್ತೀರ. ಆದರೆ ನಿಜ ಏನಪ್ಪ ಅಂತ ಹೇಳಿದರೆ, ಒಂದು ವೆದರೇ ನಾರ್ಮಲ್ ಆಗಿರಲ್ಲ, ಅದು ಬದಲಾಗ್ತಾ ಹೋಗುತ್ತೆ, ನೇಚರ್ ಬದಲಾಗ್ತಾ ಹೋಗುತ್ತೆ. ಅಂಥದ್ರಲ್ಲಿ ಮನುಷ್ಯ, ಕಶ್ಚಿತ್ ಮನುಷ್ಯ ಬದಲಾಗದೆ ಇರಲಿಕ್ಕೆ ಸಾಧ್ಯನಾ? ನೋಡಿ, ಒಂದು ಸಂಬಂಧದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ದೊಡ್ಡ ಮಾಯಾಗಾತಿ ಅಥವಾ ಮಾಯಗಾರ ಅಂತಲ್ಲ. ನಮ್ಮ ಪ್ರೀತಿ ಅವರನ್ನು ತುಂಬ ಸ್ಪೆಷಲ್ಲಾಗಿ ಕಾಣಿಸ್ತಾ ಇತ್ತು. ನಾವು ಕೊಡ್ತಿರ್ತಕ್ಕಂಥ ಅಟೆನ್ಷನ್ನು ಅವರನ್ನು ಒಂದು ಸ್ಪೆಷಲ್ ಪರ್ಸನ್ ಆಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ನೀವು ತೋರಿಸ್ತಿದ್ದಕ್ಕಂತಹ ಕಾಳಜಿ, ನಿಮ್ಮ ಎಮೋಷನ್ ಎಲ್ಲವೂ ಆ ವ್ಯಕ್ತಿಯನ್ನು ಒಂದು ಎಕ್ಸ್ಟ್ರಾಡಿನರಿ ವ್ಯಕ್ತಿಯಾಗಿ ಮಾಡ್ತಾಯಿತ್ತು. ಆದರೆ ವಾಸ್ತವ ಏನಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿ ಓರ್ವ ಸಾಧಾರಣ ವ್ಯಕ್ತಿಯಾಗಿದ್ದರು. ಆದರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ದೇಹಕ್ಕೆ ಎಂಥದೇ ಆಘಾತ ಆಗಲಿ ಅದನ್ನು ಸಹಿಸ್ಕೋಬೋದು. ಆದರೆ ನಾವು ತುಂಬಾ ಪ್ರೀತಿ ಮಾಡಿದ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ನಾವಂದ್ರೇ ನನ್ನ ಅಷ್ಟು ಅಸಡ್ಡೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ನೋವಾಗೋದಿನ್ಯಾವುದಿಲ್ಲ. ಯಾರಿಗಾರು ತುಂಬಾ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಅವರನ್ನು ಸಾಯಿಸಿದ್ರು ಒಂದೇ ಸತಿ ಹೋಗ್ಬಿಡ್ತಾರೆ. ಆದರೆ ಅತಿ ಹೆಚ್ಚು ಪ್ರೀತಿ, ಪ್ರೇಮ ಎಲ್ಲವನ್ನು ತೋರಿಸಿ ಒಂದೇ ಸತಿ ಅದನ್ನು ತೊಗೊಂಡ್ಬಿಟ್ರೆ ಆ ವ್ಯಕ್ತಿ ಬದುಕಿದ್ದು ದಿನ ಆ ನೋವಲ್ಲೇ ನನಗೆ ತಡೆಯೋಕ್ಕಾಗ್ತಾಯಿಲ್ಲ ಅನ್ನೋಷ್ಟು ನೋವಾಗ್ತಾ ಇರುತ್ತೆ. ಆದರೆ ಒಂದು ಕಡೆತಿ ನಿಮಗೆ ಅನಿಸ್ಬಿಡುತ್ತೆ, ಈ ಓಡಾಟ ನನಗೆ ಸಾಕಾಗೋಗ್ಬಿಟ್ಟಿದೆಯಪ್ಪ, ಯಾಕೆ ಈ ವ್ಯಕ್ತಿ ಒಂದಿನ ಇದ್ದ ಹಾಗೆ ಇನ್ನೊಂದು ದಿನ ಇರಲ್ಲ. ಒಂದು ಸತಿ ಅನಿಸುತ್ತೆ ಈ ವ್ಯಕ್ತಿನೇ ನನ್ನ ಸರ್ವಸ್ವ ಅಂತ, ಇನ್ನೊಂದು ಸತಿ ಆ ವ್ಯಕ್ತಿ ನಮಗೆ ಪ್ರೀತಿನೂ ತೋರಿಸಲ್ಲ, ಕಾಳಜಿನೂ ತೋರಿಸಲ್ಲ. ಈ ಕಡೆ ಇವ್ರ ಜೊತೆ ಇರೋಕ್ಕೂ ಆಗ್ತಾಯಿಲ್ಲ, ಇವ್ರನ್ನ ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ ಅಂತ ಎಷ್ಟೋ ಸತಿ ಆ ಪರಿಸ್ಥಿತಿಲಿ ನಾವೆಲ್ಲರೂ ಇರ್ತೀವಿ. ಆದರೆ ನಿಜ ಗೊತ್ತಾ, ಅವರು ನಿಮಗೆ ಹರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಆ್ಯಕ್ಷನ್ ಅವ್ರಿಗೆ ಗೊತ್ತಿದೆ. ಆದರೆ ನೀವು ಯಾವತ್ತೂ ಆ ವ್ಯಕ್ತಿಗೆ ಅವ್ರು ನಡ್ಕೊಂಡ ರೀತಿ ನೀವು ನಡ್ಕೊಂಡೇ ಇಲ್ಲ. ಅವರು ಒಂದು ಫೋನ್ ಮಾಡಿದರೆ ಒಂದೇ ರಿಂಗಲ್ಲಿ ಫೋನ್ ಎತ್ತಾ ಇದ್ರಿ, ಅವ್ರು ಊಟ ಮಾಡಿದ್ರೋ ಇಲ್ವೋ, ಎಲ್ಲೋ ಹೋಗಿದ್ರೆ ರೀಚ್ ಆದರೂ ಇಲ್ವೋ, ಹೀಗೆ ಅತಿಯಾಗಿ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರಿ. ಒಂದು ಹೊಸ ಬಟ್ಟೆ ತೊಗೊಂಡ್ರು, ಇಲ್ಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಈ ಬಟ್ಟೆನ ಹಾಕ್ಕೊಳ್ಳೋಣ, ಎಲ್ಲ ಒಂದು ನಿಮ್ಮ ಲೈಫಲ್ಲಿರ್ತಕ್ಕಂಥ ಎಲ್ಲ ಸ್ಪೆಷಲ್ ಮೂಮೆಂಟ್ಸನ್ನು ವ್ಯಕ್ತಿಗೋಸ್ಕರ ಕೂಡಿಡ್ತಾ ಬಂದ್ರಿ. ಇವತ್ತು ನೋಡಿದ್ರೆ ಆ ವ್ಯಕ್ತಿಗೆ ನೀವು ಬೇಡವಾಗ್ಬಿಟ್ಟಿದ್ದೀರಾ. ಆ ವ್ಯಕ್ತಿಗೆ ನಿಮ್ಮ ಇರುವಿಕೆಯೇ ದೊಡ್ಡ ಪ್ರಾಬ್ಲಮ್ ಅನಿಸ್ತಿದೆ. ನಿಮ್ಮ ನೋಡಿದ್ರೇ ಒಂದು ಅಸಡ್ಡೆ ಅಂತಿದ್ರೆ ನನಗೆ ಗೊತ್ತು ಇದು ತುಂಬ ಕಷ್ಟ ಆಗುತ್ತೆ, ಆದರೆ ಬಿಟ್ಕೊಟ್ಬಿಡ್ರಿ. ನೋಡಿ, ನಿಮ್ಮಿಂದ ಅವ್ರು ದೂರ ಹೋಗ್ತಿದ್ದಾರೆ ಅಂದರೆ ಮುಂಚೆನೇ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ನೋಡಿ, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಬರೋದನ್ನು ಯಾರಾದ್ರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಖಂಡಿತ ಇಲ್ಲ. ಹಾಗೆ ಅವ್ರು ಹೋಗೋದನ್ನು ಮುಂಚೆನೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಇದು ಯಾವುದೋ ಅವರ ಸಡನ್ ಬಿಹೇವಿಯರ್ ಅಲ್ಲ. ಆದರೆ ಈ ಎಲ್ಲ ಬಿಹೇವಿಯರ್ ಪ್ಯಾಟರ್ನನ್ನು ನೋಡಲಿಕ್ಕೆ ನೀವು ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ಕೂತಿದ್ದೀರಿ. ಯಾಕಂತ ಹೇಳಿದ್ರೆ ಆ ಪ್ರೀತಿ ಅನ್ನೋದು ಆ ಮಾಯಾಜಾಲ, ಅದರಲ್ಲಿ ಬಿದ್ದ ಕೂಡಲೇ ನಮಗೆಲ್ಲವೂ ಎಂಥದೇ ಕೆಟ್ಟದಾಗಿರಲಿ ಅದೆಲ್ಲವೂ ಒಳ್ಳೆಯದಾಗಿ ಕಾಣಿಸ್ತಾ ಇರುತ್ತೆ. ಆದರೆ ನಿಜ ಏನಪ್ಪ ಅಂತ ಹೇಳಿದ್ರೆ, ಅವರ ಬಿಹೇವಿಯರನ್ನು ಒಂದು ನಿಮಿಷ ಕೂತು ಹಿಂದೆ ತಿರುಗಿ ನೋಡಿ. ಯಾರಾದರೂ ನಿಮ್ಮ ಮೆಸೇಜಿಗೆ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 1 ವಾರ 15 ದಿನ ಏನೇ ಸುಳಿವು ಕೊಡದೆ ಸುಮ್ಮನೆ ಇದ್ಬಿಡಿ. ಅವರಿಗೆ ನಿಜವಾಗ್ಲೂ ನೀವು ಅವರ ಲೈಫಲ್ಲಿ ಇಂಪಾರ್ಟೆಂಟ್ ಆದರೆ ಖಂಡಿತವಾಗ್ಲೂ ಅವ್ರು ಬಂದೇ ಬರ್ತಾರೆ. ಮನುಷ್ಯ ಹೇಗಪ್ಪ ಅಂತ ಹೇಳಿದ್ರೆ, ಯಾವುದು ತುಂಬ ಈಸಿಯಾಗಿ ಸುಲಭವಾಗಿ ಸಿಗುತ್ತೋ ಅದನ್ನು ಯಾವುದನ್ನು ಮನುಷ್ಯ ಬೆಲೆ ಕೊಡಲ್ಲ. ಯಾವುದು ರೇರ್ ನೋಡಿ, ಡೈಮಂಡ್ ರೇರ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಎಷ್ಟೇ ದುಡ್ಡಾದರೂ ಕೊಟ್ಟು ತೊಗೋಬೇಕು, ಒಂದಲ್ಲ ಒಂದು ಸತಿ ನಾವು ದುಡ್ಡು ಕೂಡಿಟ್ಟು ತೊಗೊಳ್ಳೇಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾವುದಕ್ಕೆ ರೇರ್ ಆಗಿರುತ್ತೋ ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತಾನೆ. ಹಾಗೆ ನೀವು ಒಂದು ವಜ್ರಾರಿ ಕಣ್ರಿ, ನಿಮ್ಮ ಎನರ್ಜಿ ಯಾರಿಗೆ ಸಲ್ಲಿಸತ್ತೋ, ಎಲ್ಲಿ ರೆಸಿಪ್ರೊಕೇಷನ್ ಇರುತ್ತೋ ಅಲ್ಲಿ ಕೊಡಿ. ನೀವು ಕೊಡ್ತಕ್ಕಂತಹ ಪ್ರೀತಿ, ಕಾಳಜಿ ಎಲ್ಲವೂ ಅದ್ಭುತವಾದ ಗಿಫ್ಟು. ಹೇಳಲಿಕ್ಕೆ ಕೇಳಲಿಕ್ಕೆ ತುಂಬಾ ಸುಲಭ ಅನಿಸುತ್ತೆ, ಆದರೆ ಅದನ್ನು ಅನುಭವಿಸೋರವ್ರಿಗೆ ಆ ಕಷ್ಟ ಗೊತ್ತು, ಗೊತ್ತು. ಆದರೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗಿಂತ ಪ್ರೀತಿ ಅಲ್ಲ ಕಣ್ರಿ.
ಅದನ್ನು ತಗೊಳ್ಳೋರಿಗೂ ಯೋಗ್ಯತೆ ಇರಬೇಕು. ಹೌದು, ಆ ವ್ಯಕ್ತಿಯನ್ನು ತುಂಬಲಿಕ್ಕೆ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ನಿಮಗೆ ಆ ವ್ಯಕ್ತಿ ಸೈಕಾಲಜಿಕಲಿ ಮೆಂಟಲಿ ಕೊಡ್ತಾ ಇರೋ ಕಷ್ಟ ಯಾರಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡಿ. ನಿಮ್ಮ ಜೀವನದಲ್ಲಿ ಮುಂದೆ ಇನ್ನೊಂದು ವ್ಯಕ್ತಿ ಬರಬಹುದು, ಆದರೆ ಆ ವ್ಯಕ್ತಿಯ ವಾಯ್ಡನ್ನು ತುಂಬಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಅವ್ರು ಬಂದು ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಹಾಗೆ ಕರ್ಗೋಗ್ಬಿಡ್ತೀರ. ಆದರೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ರಿ. ನೀವು ಒಂದು ಅದ್ಭುತವಾದ ಗಿಫ್ಟು. ಆ ಗಿಫ್ಟನ್ನು ಸೆಲೆಬ್ರೇಟ್ ಮಾಡೋ ಯೋಗ್ಯತೆ ಅವರಿಗಿರಬೇಕು. ನಿಮ್ಮ ಪ್ರೀತಿಯಾಗಿರಲಿ, ಕಾಳಜಿಯಾಗಲಿ ಅದನ್ನು ತಗೊಳ್ಳೋ ಯೋಗ್ಯತೆ ಇರಬೇಕು. ದಯವಿಟ್ಟು ನೀವಾಗಿ ನೀವು ಮೇಲೆ ಬಿದ್ದು ಹೋಗೋಕ್ಕೆ ಹೋಗಬೇಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನೀವು ಯಾವಾಗ ನಿಮ್ಮ ಟೈಮು, ಎಫರ್ಟು ಎಲ್ಲವನ್ನು ಗೌರವಿಸ್ಕೊತಾ ಹೋಗ್ತೀರಾ, ಆ ಆಪೋಸಿಟ್ ಇರೋ ವ್ಯಕ್ತಿಗೆ ಅದು ಅರಿವಾಗ್ತಾ ಹೋಗುತ್ತೆ. ಯಾವಾಗ ನಾವು ಅಂಗಲಾಚಿ ಬೇಡ್ತೀವಿ, ಪ್ರೀತಿ ಕೊಡು ಅಂತ ಹೇಳ್ತೀವಿ, ಹೆದರಿಸ್ತೀವಿ, ಕಾಡಿಸ್ತೀವಿ, ಎಲ್ಲವೂ ಮಾಡ್ತೀವಿ, ಅದೆಲ್ಲದಕ್ಕೂ ಮೀರಿದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್. ಯಾಕಂತ ಹೇಳಿದರೆ ಯಾವಾಗ ನಾವು ಒಂದು ವ್ಯಕ್ತಿಯನ್ನು ಗೌರವಿಸ್ತೀವೋ ಆಗ ಆ ವ್ಯಕ್ತಿಗೆ ನಮ್ಮ ಟೈಮನ್ನು, ನಮ್ಮ ಎಫರ್ಟನ್ನು, ನಾವಿರುವಿಕೆನೇ ಒಂದು ದೊಡ್ಡ ಪ್ರೆಸೆಂಟು. ಅದನ್ನು ಅವ್ರು ಯಾವಾಗ ಗೌರವಿಸಲ್ವೋ ಅಂತಾರಲ್ಲ, ಜೀವನದಲ್ಲಿ ನಾವಿರೋದು ಬೇಡ ಕಣ್ರಿ. ಯಾವಾಗಲೂ ನೀವು ಸದಾ ಇದ್ದರೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಲ್ಲ. ಯಾವಾಗ ನಿಮ್ಮನ್ನು ಕಳ್ಕೊತಾರೋ ಆಗಲೇ ಆ ಬೆಲೆ ಗೊತ್ತಾಗತ್ತೆ. ಆಗ ಆ ಅರಿವಿಕೆಯಿಂದ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರಲ್ಲ, ಆಗ ನಿಮ್ಮನ್ನು ಯಾವತ್ತೂ ಅವರು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಗೌರವವನ್ನು ಎತ್ತಿ ಹಿಡ್ಕೊಳ್ಳಿ. ನಿಮ್ಮ ತನವನ್ನು ನೀವು ಸೆಲೆಬ್ರೇಟ್ ಮಾಡ್ಕೋತಾ ಹೋಗಿ. ನಿಮ್ಮ ಟೈಮನ್ನು ಅಪ್ರಿಷಿಯೇಟ್ ಮಾಡೋರ ಜೊತೆ ನಿಮ್ಮ ಟೈಮನ್ನು ಕೊಡಿ. ನಿಮ್ಮ ಎಫರ್ಟನ್ನು ಅಪ್ರಿಷಿಯೇಟ್ ಮಾಡೋರಿಗೆ ನೀವು ಆ ಟೈಮನ್ನು ಕೊಡ್ತಾ ಹೋಗಿ. ಯಾರಿಗೂ ಭಾರ ಆಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.